ಬೇಕಂತ ಹೇಳ್ತಕ್ಕಂಥ ಅವಕಾಶ ಅಲ್ಲಿದೆ. ಅದನ್ನ ಬಿಟ್ಟು ಹೊರಗಡೆ ಬಂದು ಹೇಳಬಾರ್ದು ಅಂತ ತಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಅದ್ರಿ ಸೆಲೆಕ್ಟೆಡ್ ಅಂತಿಲ್ಲ ರೀ, ಯಾರಿಗೆ ಅಲ್ಲಿ ಹೈಕಮಾಂಡ್ ಯಾರಿಗೆ ಚೂಸ್ ಮಾಡಿದ್ರೆ ಅವ್ರಿಗೆ ಕರೀತಾರೆ. ಬಹುಶಃ ಡ್ಯೂ ಕೋರ್ಸ್ ಆಫ್ ಟೈಮ್ ಎಲ್ಲರಿಗೂ ಕರಿಬಹುದು ಅವರು. ಎಐಸಿಸಿ ಅಧ್ಯಕ್ಷರು ಇಲ್ಲಿಯವರು ಇದ್ದಾರೆ. ಇಂಥ ಪರಿಸ್ಥಿತಿ ಇರುವಾಗ, ರಾಜ್ಯದಲ್ಲಿ ಸಮರ್ಥ ನಾಯಕತ್ವ ಇರುವಾಗ ಹೈಕಮಾಂಡ್ ಎಐಸಿಸಿ ಉಸ್ತುವಾರಿ ಬಂದು ಸಭೆ ಮಾಡಬೇಕು ಶಾಸಕರ ಜೊತೆ. ಯಾಕೇನ್ ತೊಂದ್ರೆ ಅನುದಾನವನ್ನು ಸಿಎಂ ಅವರನ್ನು ಕೇಳಬೇಕು. ಮಾತಾಡ್ಬೇಡಿ, ಹೇಳಿ ಪ್ಲೀಸ್ ಹೇಳಿ. ಸರ್, ಅದೇ ಈಗ ಅನುದಾನ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡೋ ಅವಶ್ಯಕತೆ ಇತ್ತು. ಎಐಸಿಸಿ ಅಧ್ಯಕ್ಷರು ಇಲ್ಲಿ ಅಧ್ಯಕ್ಷರು ಸಮರ್ಥವಾಗಿದ್ದಾರೆ. ಈಗ ರಾಜ್ಯದೆಲ್ಲ ಸಂದರ್ಭಗಳು ಬಂದಾಗ ನಮ್ಮ ಎಐಸಿಸಿ ಹೈಕಮಾಂಡ್ ಏನಿದೆ, ನಾವು ಪಕ್ಷಕ್ಕೆ ರಿಲೇಟೆಡ್ ಇದ್ದೀವಿ. ಪಕ್ಷದ ಶಾಸಕರು ಹೋದಾಗ ಅಲ್ಲಿ ಕೇಳಿದಂತ ಸಂದರ್ಭ ಹೇಳಿರ್ತಾರೆ, ನಮಗೆ ಅನುದಾನ ಜಾಸ್ತಿ ಬೇಕಂತ ಕೇಳಿರ್ತಕ್ಕಂಥದ್ದು. ಅದಕ್ಕೇನು ತಪ್ಪೇನಿದೆ, ಅವ್ರಿಗೆ ಮುಂದೆ ಹೇಳ್ಬಾರ್ದಂತ ಏನಿಲ್ಲಲ್ಲ. ಅವ್ರು ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಹೇಳ್ತಕ್ಕಂಥದ್ದು, ಇಫ್ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ಆರ್ ನಾಟ್, ಐ ಡೋಂಟ್ ನೋ. ಅಲ್ಲಿ ಯಾರನ್ನ ಶಾಸಕರು ಅನುದಾನ ಕಮ್ಮಿ ಇದೆ ಅಂತ ಹೇಳಿದಾರೋ ಜಾಸ್ತಿ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿ ಹೇಳಿದ್ರೆ ನಿಮಗೆ ಖಚಿತ ಮಾಹಿತಿ ಇದ್ರೆ ನಾನು ಮಾತನಾಡಬಹುದು, ನೀವು ಅವ್ರನ್ನೇ ಕೇಳಬೇಕು. ಟೆಕ್ನಿಕಲ್ ಆಗಿ ಈಗ ಯಾರೇ ಒಬ್ಬರು ಶಾಸಕರು ಅನುದಾನದ ಅಂತ ಹೇಳ್ಬೇಕಾದ್ರೆ ಅದನ್ನು ಬಗೆಹರಿಸಬೇಕಾಗಿರುವಂತದ್ದು ಸಿಎಂ ಅವರು ಬಗೆಹರಿಸಬೇಕಾಗುತ್ತೆ. ಸಚಿವರಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಕೂಡ ಸಿಎಂ ಅವರು ಏನಿದೆ ಅದು ಕನ್ವೆ ಮಾಡಬೇಕಾಗುತ್ತೆ. ಉಸ್ತುವಾರಿಗಳು ಬಂದು ಅನುದಾನ ಬೇರೆ ಬೇರೆ ಎಲ್ಲ ಅಲ್ಲ, ಈಗ ಅದ್ರ ಬಗ್ಗೆ ಅನುದಾನ ಬಗ್ಗೆ ಮಾತಾಡಿದ್ರಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಏನಂತ ಹೇಳಿದಾರೆ ಅಲ್ಲ, ಅವ್ರ ಗಮನಕ್ಕೆ ತಂದಿರ್ತ ಅಲ್ಲ, ಅದು ಅವ್ರಿಗೆ ಹೇಳ್ತಕ್ಕಂಥ ಸಚಿವರು ಸರಿ ನಡೆಸ್ಕೊಳ್ತಾ ಹೇಳ್ತಕ್ಕಂಥ ಸರಿ ಇದೆ. ಅನುದಾನ ವಿಷಯದಲ್ಲಿ ಅವ್ರು ಯಾಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಸಿಎಂಗೆ ಹೇಳ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಬಿ.ಆರ್. ಪಾಟೀಲ್ ಅವರು ಲಾಟ್ರಿ ಹೊಡೆದು ಸಿಎಂ ಆಗಿಬಿಟ್ರು ಅಂತ ಸಿದ್ದರಾಮಯ್ಯ ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಯಾಕಂದ್ರೆ ಯಾರೇ ಸಿಎಂ ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತೀರಾ, ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ ಸಿಎಂ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ನಾನು ಹೇಳಬಲ್ಲೆ ಅಂತ ಈ ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೀನಿ. ಸಿಎಂ ವಿಚಾರದಲ್ಲಿ ಅವರು ಬದಲಾವಣೆ ಆಗಬೇಕು ಅನ್ನುವಂತ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ ರೀ. ಈಗ ಹೇಳಿರ್ತಕ್ಕ ಅದೇ ಆಯ್ತು ರೀ. ಈ 140 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನಿಲ್ಲ. ಸರ್, ವಿಪಕ್ಷಗಳಿಗೆ ನಿಮ್ಮ ಶಾಸಕರ ಹೋರಾಟಕ್ಕೆ ಅಂದ್ರೆ ಹಾಸ್ಯ ಮಾಡಕ್ಕೆ ಆಹಾರ ಹಾಕ್ತಾ ಇದ್ದಾರೆ ಅಂತ ಅಲ್ರಿ. ಈಗ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ನಾವು 100 ಸಲ ಹೇಳ್ತೀವಿ. ಇದನ್ನೇ ನೀವು ಅಗಲೆಲ್ಲ ಎಲ್ಲರೂ ಕೇಳ್ತಾ ಹೋದ್ರೆ ಇದು ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಅಷ್ಟಕ್ಕೆ ಸೀಮಿತವಾಗಿಟ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಪಕ್ಷದ ಶಾಸಕರ ನಡವಳಿಕೆ ಸರ್ ಅಲ್ಲ, ಒಪ್ಕೊಳ್ತೀವ್ರಿ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು, ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ. ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಲ್ಲ, ಅಧ್ಯಕ್ಷರು ಆದ್ರೂ ನೋಟಿಸ್ ಕಳಿಸಿದಾರಲ್ಲ, ಅಧ್ಯಕ್ಷರು ನೋಟಿಸ್ ಕಳಿಸಿದಾರಲ್ಲ.